ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ನಿಮಗೆಲ್ಲ ಗೊತ್ತೇ ಇದೆ. ಡಿನ್ನರ್ ಮೀಟಿಂಗ್ನ ಬಳಿಕ ಡಿ.ಕೆ. ಸುರೇಶ್ ವೈರಾಗ್ಯದ ಮಾತುಗಳನ್ನಾಡಿದ್ರ ಅನ್ನೋ ಪ್ರಶ್ನೆ ಬರ್ತಿದೆ. ಎಲ್ಲದಕ್ಕೂ ತಾಳ್ಮೆಯಿಂದ ಇರಿ ಅನ್ನುವಂತಹ ಸಂದೇಶ. ಹಣೆ ಬರಹದಲ್ಲಿ ಇದ್ರೆ ನಮ್ಮಣ್ಣ ಸಿಎಂ ಆಗ್ತಾರೆ, ಹಣೆ ಬರಹದಲ್ಲಿ ಇಲ್ಲ ಅಂದ್ರೆ ಸಿಎಂ ಆಗಲ್ಲ ಅಂತ ವೈರಾಗ್ಯದ ಮಾತುಗಳನ್ನಾಡಿದ್ರ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆ ನಾನಾ ಅರ್ಥಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಅವ್ರು ಮುಂದುವರೆದು ಇದು ರಾಜಕಾರಣ, ಶಸ್ತ್ರನೂ ಇಲ್ಲ ಅಸ್ತ್ರನೂ ಬೇಡ, ಶಸ್ತ್ರ ಇದ್ರೆ ಅಲ್ವಾ ತ್ಯಾಗ ಮಾಡೋದು, ಎಲ್ಲದಕ್ಕೂ ತಾಳ್ಮೆಯಿಂದ ಇರಬೇಕು ಅಂತ ತಾಳ್ಮೆಯ ಪಾಠವನ್ನ ಡಿ.ಕೆ. ಬಣದವರಿಗೆ ಮಾಡಿದ್ರ ಅಥವಾ ಸೋಲ್ತಿದ್ದೀವಿ ಅಂತೇನಾದರೂ ಆ ಫ್ರಸ್ಟ್ರೇಷನ್ ಆಚೆ ಹಾಕಿದ್ರ ಗೊತ್ತಾಗ್ತಿಲ್ಲ. ಬಟ್ ಹಿಂಗೆ ಹೇಳಿದ್ರು ಅಂದ ತಕ್ಷಣ ಒಂದು ಹೆಜ್ಜೆ ಹಿಂದೆ ಬಂದರು, ಮುಗೀತು, ಸರೆಂಡರ್ ಆದರು ಅಂತೆಲ್ಲ ಹೇಳಕ್ಕೆ ಬರದೇ ಇಲ್ಲ. ಬಿಕಾಸ್ ಮಾತಾಡಿರೋದು ರಾಜಕಾರಣಿಗಳು. ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನು ಅವರ ವಿಚಾರಗಳನ್ನು ಅವರ ಹೇಳಿಕೆಗಳನ್ನು ಪಕ್ಷ ಗಮನಿಸ್ತದೆ ಹೊರತು ನಾವು ಹೇಳೋಕ್ಕಾಗಲ್ಲ. ಹೈಕಮಾಂಡು ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನು ತಿಳಿಸ್ತಾರೆ. ಎಲ್ಲದ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡೋಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದ್ದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದ್ದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ ತಾಳ್ಮೆ ಇರಲಿ ಅಂತ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ, ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದರೆ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ ಕರ್ನಾಟಕದ ಜನರಿಗೆ. ಡಿ.ಕೆ. ಸುರೇಶ್ ಒಂದು ಹೆಜ್ಜೆ ಹಿಂದೆ ಇಡುವಂತಹ ಮಾತುಗಳನ್ನಾಡಿದ್ರ ಅಥವಾ ತಮ್ಮ ಪ್ರಯತ್ನಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಹೈಕಮಾಂಡ್ ಅನ್ನುವಂತಹ ಸಂದೇಶವನ್ನು ಹಿಂಗೆ ಕೊಟ್ರ ಅನ್ನೋದನ್ನು ಒಂದು ನೋಡಬೇಕಾಗತ್ತೆ. ಎರಡನೇದಾಗಿ ರಾಜಕಾರಣಿಗಳ ಹಿಂಗೆ ಹೇಳಿದ ತಕ್ಷಣ ಸೋಲೊಪ್ಕೊಂಡ್ರು ಅನ್ನುವಂತಹ ಕನ್ಕ್ಲೂಷನ್ಗೆ ಈ ಹಂತದಲ್ಲಂತೂ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಇದೇ ಫಸ್ಟ್ ಟೈಮ್ ಅಲ್ಲ ಡಿ.ಕೆ. ಸುರೇಶ್ ಹಿಂಗೆ ವೈರಾಗ್ಯದ, ತ್ಯಾಗದ, ಮಾರ್ಮಿಕ ಮಾತುಗಳನ್ನು ಆಡ್ತಿರೋದು.